ಹೇ ಹಾಯ್ ಗೈಸ್, ಇವತ್ತು ನಮ್ಮ ಹತ್ರ ಸೋನಿ ಪಿಕ್ಚರ್ಲಸೆ ವಿನಮ್ 3 ಟೈಲರ್ ರಿಲೀಸ್ ಆಗಿದೆ. ದ ಲಾಸ್ಟ್ ಡ್ಯಾನ್ಸ್ ಅಂತ ಇಟ್ಟಾರ. ಮೇ ಬಿ ಇದು ಲಾಸ್ಟ್ ಡ್ಯಾನ್ಸ್ ಯಾಕೆ ಇಟ್ಟಾರ, ಚಲೋ ಟೈಲರ್ ರಿಲೀಸ್ ಆಗ್ಯದ ಮತ್ತು ವಿನಮ್ ಕ್ಯಾರೆಕ್ಟರ್ನು ಅಲ್ಲಿ ಮತ್ತು ಎಡಿ ಕ್ಯಾರೆಕ್ಟರ್ನು ಅಲ್ಲಿ ಚಲೋ ಆಗಿ ಇಲ್ಲಿ ರೆಸ್ಪಾನ್ಸ್ ಅಂದ್ರೆ ಬಂದದ. ವಿನಮ್ ಕ್ಯಾರೆಕ್ಟರ್ನದ ಮಾರ್ವಲಲ್ಲಿ ಕಂಟಿನ್ಯೂ ಸ್ಟೋರಿ ಒಂದು ಇದೇ ಇರ್ತದೆ. ಹಾಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಚಲೋ ಆಗಿ ತೋರಿಸ್ಯಾರ ಟೈಲರ್ನಲ್ಲಿ. ಇದು ಬೆಸ್ಟ್ ಟೈಲರ್ ನಾವು ಅನ್ಬೋದು. ಹಾಗೆ ಟೈಲರ್ ಎಂಡಿಂಗ್ದಾಗ ಅಂತಾಗ ಅದೇನಪ್ಪ ಕುದುರೆ ಸಂಗಟೆ ಗೋಸ್ಟ್ ರೈಡರ್ ಅಪ್ಲೇ ನನಗೆ ಅನಿಸಿತು. ಸೊ ಅದನ್ನು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದ. ಸೊ ಅದಕ್ಕಿಂತ ಪहिले ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ನಾವು ಮಾತಾಡ್ಬೇಕಂದ್ರೆ ನೀವು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ನೋಡಿದೆ, ಥರ್ಡ್ ಪಾರ್ಟ್ ಸ್ಟೋರಿ ಅರ್ಥ ಆಗ್ತದೆ ನಿಮಗೆ. ಯಾಕಂದ್ರೆ ಸ್ಟೋರಿ ಅಲ್ಲೇಸೆ ನನಗೆ ಕನೆಕ್ಟ್ ಅನಿಸ್ಲತ್ತದ. ಯಾಕಂದ್ರೆ ಸೆಕೆಂಡ್ ಪಾರ್ಟ್ ಸ್ಟೋರಿ ಏನು ಎಲ್ಲಿ ಎಂಡ್ ಆಗಿತ್ತಲ್ಲ, ಒಂದು ಸಮುದ್ರದಲ್ಲಿ ಇಬ್ಬರು ಕುಂತಿಗೆ ಮಾತಾಡ್ಲತ್ತಾರ, ಇಲ್ಲಿಗೆ ಎಂಡ್ ಮಾಡಿಬಿಡಮ್ಮ ಸ್ಟೋರಿ ಅಂತ ಅವ್ರು ಇಬ್ಬರು ಮಾತಾಡ್ತಾರೆ. ಹಂಗೆ ಅವ್ರ ಗರ್ಲ್ ಫ್ರೆಂಡ್ ಸಂಗಡ ಮುಟ್ಟ ಜಗಳ ಆಗಿರ್ತದೆ. ಸೊ ಈಗ ನಾವು ಮಾತಾಡುವಾಗ ಟೈಲರ್ ಏನು ಸ್ಟಾರ್ಟ್ ಮಾಡಿರಲ್ಲ, ಒಂದೇ ಕಾಸ್ಟ್ಯೂಮ್ದಾಗ ಕಂಟಿನ್ಯೂ ಪ್ಲೇಸ್ನಾಗ ಅವ್ನು ಕಾಣ್ಲತ್ತಾನ ವಿನಮ್ ಮತ್ತು ಎಡಿ ಕ್ಯಾರೆಕ್ಟರ್ನಲ್ಲಿ. ಒಂದು ರೂಮ್ನಲ್ಲಿ ಮುಟ್ಟ ನಾಯಿಗಳು ಕಾಣ್ಲತ್ತಾವ. ಈ ನಾಯಿಗೆ ಉಳಿಸ್ಲಾಕೆ ಅವ್ನು ಹೋಗ್ಯಾನ ರೂಮ್ನಲ್ಲಿ. ಹಂಗೆ 4 ಮಂದಿ ತಲೆ ತಿಂದು ಬಿಡ್ತಾನ ವಿನಮ್ ಕ್ಯಾರೆಕ್ಟರು. ನೀವು ಯಾರಂತ ಕೇಳ್ತಾನ, ಅವಂತನ ನಾ ಇದ್ದೀನಿ ವಿನಮ್. ನೀವು ಕಾಮಿಡಿಯಲ್ಲಿ ಮತ್ತು ಆ್ಯಕ್ಷನಲ್ಲಿ ಚೊಲಾಗಿ ಪ್ರೆಸೆಂಟೇಷನ್ ಕೊಟ್ಟಾರ. ಮತ್ತು ಮಾತಾಡ್ಬೇಕಂದ್ರೆ ಸೂಪರ್ ಸೋಲ್ಜರ್ನಿಗೂ ತೋರಿಸ್ಯಾರ, ಹಂಗೆ ಮಾನ್ಸ್ಟರ್ಗೂ ತೋರಿಸ್ಯಾರ. ಈಗ ವಿನಮ್ ಕ್ಯಾರೆಕ್ಟರ್ ಒಂದು ಮಾನ್ಸ್ಟರ್ ನೋಡಿಗೆ ಹಂಜೋತನೋ ಅಂದ್ರೆ ಅವ್ನ ಪ್ರಪಂಚಲಾಸೆ ಅದು ಮಾನ್ಸ್ಟರ್ ಬಂದಿಲ್ಲ. ಯಾಕಂದ್ರೆ ಸೆಕೆಂಡ್ ಪಾರ್ಟ್ ಒಳಗೆ ಅವ್ನ ಪ್ರಪಂಚಲಾಸೆ ಅದು ಇನ್ನೊಂದು ವಿನಮ್ ಬಂದಿತ್ತು. ಓಕೆನಾ, ಅದು ಅಲ್ಲಿಗೆ ಎಂಡ್ ಆಗಿತ್ತು. ಮತ್ತು ಇದು ಮಾನ್ಸ್ಟರ್ ಎಲ್ಲಿಸ್ ಬಂತು, ಇನ್ನೊಬ್ಬರು ಯಾರನ್ನ ಕ್ರಿಯೇಟ್ ಮಾಡಿದ್ರು ಅದಕ್ಕೂ. ಮತ್ತು ಒಂದು ಲ್ಯಾಬ್ನಲ್ಲಿ ಒಂದು ಲ್ಯಾಬ್ನಲ್ಲಿ ಒಬ್ಬ ಡಾಕ್ಟ್ರನ್ನು ಕಾಣ್ಲತ್ತಾನ. ಆ ಡಾಕ್ಟ್ರ್ ಒಂದೇ ಮಾತಂತಾನ, ಎಲ್ಲಿ ತನ ವಿನಮ್ ಜಿಂದಾನ ಪ್ರತಿಯೊಬ್ಬರು ಮನುಷ್ಯರು ಸತ್ತೋತಾರ. ಸೊ ಇದೊಂದು ಮಾತು ಅವ ಅಂತಾನ. ಸೊ ವಿನಮ್ ಸಾಯ್ಲಕ್ಕೆ ಕಾರಣ ಏನು ಅಂತೂ ಇನ್ನೂ ನಮಗೆ ಗೊತ್ತಾಗಿಲ್ಲ. ಹಂಗೆ ಸೆಕೆಂಡ್ ನಾವು ಮಾತಾಡ್ಬೇಕಂದ್ರೆ ಲಾಸ್ಟ್ ಸೆಕೆಂಡ್ ಪಾರ್ಟ್ ಒಳಗೆ ಎಂಡಿಂಗ್ದಾಗೆ ಸ್ಪೈಡರ್ ಮ್ಯಾನ್ಗೆ ಪೀಟರ್ ಪಾಕರಿಗೆ ತೋರಿಸಿದ್ದು. ಓಕೆನಾ, ಈ ಫಿಲಿಮ್ನಲ್ಲಿ ಈ ಟೈಲರ್ನಲ್ಲಿ ಪೀಟರ್ ಪಾಕರಿಗಾಗಲಿ ಸ್ಪೈಡರ್ ಮ್ಯಾನ್ಗಾಗಲಿ ಎಲ್ಲಿ ತೋರಿಸಿಲ್ಲ. ಸೊ ಒಂದು ಫ್ಯಾಮ್ಲಿಗೆ ಅವ್ನು ಉಳಿಸ್ಲತ್ತಾನ, ಒಂದು ಫ್ಯಾಮ್ಲಿಗಂತ ಉಳಿಸ್ಲತ್ತಾನ. ಆ ಫ್ಯಾಮ್ಲಿ ಸಂಗಟೆ ಒಂದು ಹುಡುಗನ ಅದಲ್ಲಿ. ಇನ್ನು ಅವನೇ ಸ್ಪೈಡರ್ ಮ್ಯಾನನ, ಅದು ಸಣ್ಣ ಹುಡುಗ ನಮಗೆ ಕಾಣ್ಲತ್ತದಲ್ಲ. ಇನ್ನು ನಮಗೆ ಒಂದು ಪಾಯಿಂಟ್ ಗೊತ್ತಾಗಲಾಗದ, ಅವನೇ ಸ್ಪೈಡರ್ ಮ್ಯಾನನ. ಏನು ಈ ಮೂವಿ ಒಳಗೆ ಎಂಡಿಂಗ್ದಾಗ ಏನು ಸ್ಪೈಡರ್ ಮ್ಯಾನ್ ಬರ್ಬೋದಾ? ಯಾಕಂದ್ರೆ ಡೆಡ್ಪೂಲ್ನು ಒಳ್ಳೆ ಕೋಶಿಶ್ ಮಾಡ್ಲತ್ತಾನ, ವಿನಮ್ನು ಒಳ್ಳೆ ಕೋಶಿಶ್ ಮಾಡ್ಲತ್ತಾನ ಸ್ಪೈಡರ್ ಮ್ಯಾನಿಗೂ. ಮತ್ತು ಇನ್ನೂ ಆ್ಯಕ್ಟರ್ಗಳು, ಇನ್ನೂ ವಿಲನ್ ಸೂಪರ್ ಹೀರೋಗಳು ಸ್ಪೈಡರ್ ಮ್ಯಾನ್ ಹೊಡಿಬೇಕಂತ ಎಲ್ಲೋ ಒಂದು ಕೋಶಿಶ್ ಮಾಡ್ಲತ್ತಾರ. ಸೊ ಟೈಲರ್ನಲ್ಲಿ ನಾವು ಮಾತಾಡ್ಬೇಕಂದ್ರೆ ಇಲ್ಲಿ ಸೂಪರ್ ಸೋಲ್ಜರ್ನು ತೋರಿಸಿರಲ್ಲ, ಸೂಪರ್ ಆರ್ಮಿನೂ ಇಲ್ಲಿ ತೋರಿಸಿರಲ್ಲ. ಸೊ ಅವ್ರ ಲ್ಯಾಬ್ನಾಗೂ ಎಕ್ಸ್ಪೆರಿಮೆಂಟ್ ಮಾಡ್ಲತ್ತಾರ. ಏನು ಎಕ್ಸ್ಪೆರಿಮೆಂಟ್ ಇವರೇ ಮಾಡ್ಯಾರ, ಇವ್ರ ಕೆಲಸ ಏನು ದೊಡ್ಡ ಮಿಸ್ಟೇಕ್ ಆಗ್ಯದ ಹಂಗೆ ಅನ್ಸಲಾಗ್ಯದ ನನಗೂ. ಇಲ್ಲಿ ವಿನಮ್ ನೋಡ್ರಿ, ನೀವು ವಿನಮಲ್ಲಿ ಬಂದ್ಬಿಡ್ತಾನ, ಒಂದು ಕ್ಯಾಮ್ರಾದಲ್ಲಿ ಇವನಿಗೆ ಕಾಣ್ತಾನ. ಸೊ ಓಪನ್ ಮಾಡಿರಿ ಅವು ಬರಲ್ಲ ಅಂತ ಇವ್ರು ಅಂತಾರೆ. ಒಂದು ಸಮುದ್ರ ಒಳಗೆ ಒಂದು ಆ್ಯಕ್ಷನ್ ಸೀನ್ ಅದ, ಅದು ವಿನಮ್ ಸಂಗಟೆ ಹಿಂದೆ ಓಡ್ಲತ್ತಾರ ಅವರು. ವಿನಮ್ ಇಲ್ಲಿ ಹಂಜುಗೆ ಸೋಡೆ ಓಡ್ಲತ್ತಾನ. ಸೊ ವಿನಮ್ ಈ ಸಾರಿ ಸ್ವಲ್ಪ ಹೆವಿ ವರ್ಕ್ ಆಗ್ಯದ, ಅವನಿಗೆ ಸ್ವಲ್ಪ ಸೈಲೆಂಟ್ ಕೊಡ್ಬೇಕಂತ ಅವ್ನು ಕೋಶಿಶ್ ಮಾಡ್ಲತ್ತಾನ. ಬಟ್ ಅವನಿಗೆ ರೆಸ್ಟ್ ಸಿಗಲಾಗ್ಯದ. ಯಾರನ್ನ ಕಂಟಿನ್ಯೂ ಅವನಿಗೆ ಹಿಂದೆ ಬೀಳತ್ತಾರ ಅವ್ನು ಓಡೋದೇ ಕಂಟಿನ್ಯೂ ಕೋಶಿಶ್ ಮಾಡ್ಲತ್ತಾನ. ಸೊ ಇಲ್ಲಿ ನಾವು ಮಾತಾಡ್ಬೇಕಂದ್ರೆ ಒಂದು ಪ್ಲೇನ್ ಮೇಲೆ ಒಂದು ಆ್ಯಕ್ಷನ್ ಸೀನ್ಸ್ ಅದು ನೋಡಿ, ಅದು ಮಾನ್ಸ್ಟರ್ ಸಂಗಟೆ ಅಲ್ಲಿ ವಿನಮ್ ನೋಡಿಗೆ ಹಂಜೋತಾನ. ಇದೇನು ದೊಡ್ಡ ಭಯಂಕರ ನನಗೆ ಕಾಣ್ಲತ್ತ ಅಂತ ವಿನಮ್ ಹಂಜಿ ಹೊಡೋತಾನ. ಸೊ ಇಲ್ಲಿ ಸೂಪರ್ ಸೋಲ್ಜರ್ನು ಹಿಂದೆ ಬಿದ್ದಾರ, ಅದು ಮಾನ್ಸ್ಟರ್ನು ಹಿಂದೆ ಬಿದ್ದದ. ಏನು ವಿನಮ್ ಕ್ಯಾರೆಕ್ಟರ್ ಇಲ್ಲಿಗೆ ಎಂಡ್ ಆಗ್ಬೋದಾ? ಇದೆಲ್ಲ ಪಾಯಿಂಟ್ ಅಂತ ಚಲೋ ಆಗಿ ತೋರಿಸ್ಯಾರ. ಮತ್ತು ನಾವು ಮಾತಾಡ್ಬೇಕಂದ್ರೆ ಆ ಲ್ಯಾಬ್ನಲ್ಲಿ ಯಾರು ಎಕ್ಸ್ಪೆರಿಮೆಂಟ್ ಮಾಡ್ಯಾರ, ಮತ್ತು ಆ ಲ್ಯಾಬ್ನಲ್ಲಿ ಒಂದು ಡಾಕ್ಟರ್ನು ಕಾಣ್ಲತ್ತಾನ, ಹಂಗೆ ಒಂದು ಫ್ಯಾಮ್ಲಿಗೂ ನೀವು ಉಳಿಸ್ಲತ್ತಾನ. ಮತ್ತು ನಾಯಿಗೆ ಯಾಕೆ ಉಳಿಸಿದ್ರು ಇವೆಲ್ಲ ಪಾಯಿಂಟ್ ನೋಡ್ಬೇಕಾಗ್ತದ ಮೂವಿ ಬಂದಮೇಲೆ. ಅದಕ್ಕಿಂತ ಪहिले ಮತ್ತು ಇನ್ನೊಂದು ಫೈನಲ್ ಟೈಲರ್ ಬರ್ತದ, ಇದೊಂದು ಪಾಯಿಂಟ್ ನನಗೆ ಅನ್ಸದ. ಯಾಕಂದರೆ ಅಕ್ಟೋಬರ್ದಾಗಿನ ಮೂವಿ ಬರೋದದ. ಸೊ ಈ ವರ್ಷ ಒಳಗೆ ಮಾರ್ವಲ್ ಇದು ಒಂದು ಬೆಸ್ಟ್ ಟೈಲರ್ನು ಅನ್ಬೋದು. ಚಲೋ ಆಗಿ ಪ್ರೆಸೆಂಟೇಷನ್ ಆಗಿ ಚಲೋ ಅಂತರ್ಗ ತೋರಿಸ್ಯಾರ. ಒಂದೊಂದು ಡೀಟೇಲಾಗಿ ನಮಗೆ ಅರ್ಥನೂ ಆಗ್ಯದ. ಈ ಥರ ಚಲೋ ಆಗಿರ್ಬೇಕು, ಇಂಟ್ರೆಸ್ಟಿಂಗ್ ಪಾಯಿಂಟ್ ನಮಗೆ ಅನ್ಸದ ನೋಡಿ. ಈಗ ಡೆಡ್ಪೂಲ್ ಟೈಲರ್ನು ಸರಿಯಾಗಿತ್ತು, ಬಟ್ ಏನೋ ನಮಗೆ ಕಮ್ಮಿ ಕಾಣ್ಲತ್ತಿದೆ. ವೋಲ್ವರಿನ್ ಡೆಡ್ಪೂಲ್ ಕಾಂಬಿನೇಷನ್ ಏನದ ಅದು ನಮಗೆ ಮಜಾ ಬಂದಿತ್ತು. ಬಟ್ ಆ ಥರ ಆ್ಯಕ್ಷನ್ ಎಂಡಿಂಗ್ದಾಗ ಇಟ್ಟ ನೋಡಿ, ಆ ಥರ ಮಜಾ ಬರಬೇಕಿತ್ತು. ಆ ಥರ ಏನೋ ಫೀಲ್ ನಮಗೆ ಅನಿಸ್ಲಿಲ್ಲ. ಬಟ್ ಇದು ಅಂತರ್ಗ ಬಾಸ್ ಹೇಳೋದು ಜರುತ್ತಿಲ್ಲ. ಆ ಥರ ಪ್ರೆಸೆಂಟೇಷನ್ ಆಗಿ ಚಲೋ ಆಗಿ ಟೈಲರ್ ಅಂತರ್ಗ ರಿಲೀಸ್ ಮಾಡ್ಯಾರ. ಮೇ ಬಿ ಇದು ಸ್ಟೋರಿ ಸರಿಯಾಗಿತ್ತಲ್ಲ, ಒಂದು ಬ್ಲಾಕ್ ಬಸ್ಟರ್ ಮೂವಿ ಆಗ್ಬೋದು. ವಿನಮ್ ಕೆರಿಯರ್ದಾಗೆ ಅಡಿ ಕ್ಯಾರೆಕ್ಟರ್ ಏನದ ಅವ್ರ ಕೆರಿಯರ್ದಾಗೆ ಬಿಗ್ಗೆಸ್ಟ್ ಇದು ಮೂವಿ ಆಗ್ಬೋದು. ಸೊ ಪ್ರೆಸೆಂಟೇಷನ್ ಆಗಲಿ, ಆ್ಯಕ್ಷನ್ ಸೀನ್ಸ್ ಆಗಲಿ, ಅದು ಕಾಮಿಡಿ ಆಗಲಿ, ಮತ್ತು ವಿನಮ್ ಕ್ಯಾರೆಕ್ಟರ್ನೂ ಆಗಲಿ. ಮತ್ತು ಈ ಸಾರಿ ಇನ್ನೊಂದು ಪಾಯಿಂಟ್ ಹೇಳ್ಬೇಕಂದ್ರೆ, ಅದು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಒಳಗೆ ಅವ್ನ ಗರ್ಲ್ ಫ್ರೆಂಡ್ ಹುಡುಗ ಜಗಳ ಆಗಿರ್ತದಲ್ಲ, ಮತ್ತು ಒಂದು ಸೆಕೆಂಡ್ ಪಾರ್ಟ್ ಒಳಗೆ ಒಬ್ಬ ಡಾಕ್ಟರ್ನೇ ಇರ್ತದ.
ಸೊ ಈ ಪಾರ್ಟ್ ಒಳಗೆ ಅವ್ರು ಇಬ್ಬರಿಗೆ ತೋರಿಸಿಲ್ಲ. ಮತ್ತು ಒಂದು ಮಾಲ್ನಾಗೆ ಒಬ್ಬಕ್ಕೆ ಆಂಟಿ ಇರ್ತಾಳೆ, ಆ ಆಂಟಿಗೆ ಇಲ್ಲಿ ತೋರಿಸ್ಯಾರ ಆಕಿನ ಕೂಡ ಅವ್ನು ಡ್ಯಾನ್ಸ್ ಮಾಡ್ಲತ್ತನ, ವಿನಮ್ಗೆ ನೋಡಿ ಆಕೆ ಕೋನೆ ಹಿಡಿತಾಳೆ. ಸೊ ಅದು ಒಂದು ಪಾಯಿಂಟ್ ಅದ, ಯಾಕೆ ಅವ್ರಿಗೆ ತೋರಿಸಿರೋ ಇಬ್ಬರಿಗೆ ಯಾಕೆ ತೋರಿಸಲಿಲ್ಲ. ಮತ್ತು ಇಲ್ಲಿ ವಿನಮ್ ಕಂಟಿನ್ಯೂ ಒಂದೇ ಡ್ರೆಸ್ ಮೇಲೆ ಅವ್ನು ಕಾಣ್ಲತ್ತಾನ, ಮತ್ತು ಇಲ್ಲಿ ಸೂಪರ್ ಸೋಲ್ಜರ್ನು ಅದೇ ಡ್ರೆಸ್ ಮೇಲೆ ಇವ್ರು ಕಾಣ್ಲತ್ತಾರ. ಒಂದು 2-3 ಪ್ಲೇಸ್ನಲ್ಲಿ ಅವ್ನ ಡ್ರೆಸ್ ಎಲ್ಲ ಚೇಂಜ್ ಆಗ್ತದೆ. ಒಂದು ವೈಟ್ ಡ್ರೆಸ್ನಾಗಲ್ಲಿ ಮತ್ತು ಅವ್ನು ಡ್ಯಾನ್ಸ್ ಮಾಡೋ ಸೀನ್ನಲ್ಲಿ, ಮತ್ತು ಒಂದು ಹೆಲಿಕಾಪ್ಟರ್ ಒಳಗೆ ಪೂರ ಬ್ಲಾಸ್ಟ್ ಆಗ್ಯದ, ಅದು ಅಲ್ಲಿ ಕುಂತುಬಿಟ್ಟ ನಾವು ಅಲ್ಲಿ ಒಳಗೆ ಏನಾಗ್ಯದ. ಸೊ ಫೈನಲ್ ಟೇಲರ್ ಬಂದಮೇಲೆ ನಮಗೆ ಗೊತ್ತಾಗ್ತದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇನ್ನೂ ಏನಿಟ್ಟಾರ ಫಿಲ್ಮ್ನಲ್ಲಿ. ಮತ್ತು ಲಾಸ್ಟ್ನಲ್ಲಿ ನಾವು ಮಾತಾಡ್ಬೇಕಂದ್ರೆ ಅದು ಗೋಸ್ಟ್ ರೈಡರ್, ಅದು ಸೀನ್ ಕುದುರಿದಿತ್ತಲ್ಲ ಅದು ಬಾಸ್ ಲಿಟ್ರಲಿ ಇದೇನಿಟ್ಟಾರಪ್ಪ ಅಂದೆ. ಅವು ಒಂದೇ ವಿನಮ್ಗೆ ಮಾತಂತ ನಾವು, ನೀ ಇದಕ್ಕೆ ಓಡಿಸ್ಬೋದಾ, ಎಗರಿಸ್ಬೋದಾ, ನೀ ಖಾಲಿ ಕೂಡು, ನಾ ಹೆಂಗೆ ಎಗರ್ಸ್ತೀನಿ ಜಸ್ಟ್ ನೋಡಂತನು ಅಂದ್ರೆ ಅದು ಸೀನ್ ಸೇಮ್ ನಮಗೆ ಗೋಸ್ಟ್ ರೈಡರ್ಪ್ಲೆ ನಮಗೆ ಫೀಲ್ ನಮಗೆ ಅನಿಸ್ತದ. ಅದು ಟೇಲರ್ ನೋಡೋ ಮಟ್ಟಿಗೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದ. ಒಂದೇ ಪಾಯಿಂಟ್ ಅದ, ಈ ಫಿಲಿಮ್ನಲ್ಲಿ ಏನು ಸ್ಪೈಡರ್ ಮ್ಯಾನ್ ಏನಿಲ್ಲ. ಮೇ ಬಿ ಫಿಲಿಮ್ ಎಂಡಿಂಗ್ ತನಕ ನಮಗೆ ಗೊತ್ತಾಗಲ್ಲ ಇದ್ರೊಳಗೆ ಸ್ಪೈಡರ್ ಮ್ಯಾನ್ ಬರ್ಬೋದಾ ಏನು ಬರ್ಲಿಕ್ಕಾಗಲ್ಲ. ಯಾಕಂದ್ರೆ ಇಲ್ಲಿ ಸ್ಪೈಡರ್ ಮ್ಯಾನ್ ಬಂದನಂದ್ರೆ ಮತ್ತು ವಿನಮ್ ಕ್ಯಾರೆಕ್ಟರ್ ಏನದ ಕಂಟಿನ್ಯೂ ಇರ್ತದೆ. ಮತ್ತು ಇಲ್ಲಿ ಎಡಿ ಕ್ಯಾರೆಕ್ಟರ್ ಏನದ ಆ ಥರ ಮ್ಯಾಜಿಕ್ ನನಗೆ ಅನಿಸ್ಲಾಗಿದೆ. ಯಾಕಂದ್ರೆ ಅವ್ನ ಫೇಸ್ನಲ್ಲಿ ಸ್ವಲ್ಪ ಡಲ್ನೆಸ್ ನನಗೆ ಅನಿಸ್ಲತ್ತದ. ಯಾಕಂದ್ರೆ ಫಸ್ಟ್ ಪಾರ್ಟ್ ಒಳಗೆ ಸೆಕೆಂಡ್ ಪಾರ್ಟ್ ಒಳಗೆ ಸ್ವಲ್ಪ ಕಾಮಿಡಿಯಲ್ಲಿ ಮತ್ತು ಅವ್ನು ಕಂಟಿನ್ಯೂ ತಿನ್ನೋದಲ್ಲಿ ಇತ್ತಲ್ಲ, ಅದು ಫುಡ್ ಎಲ್ಲ ತಿನ್ನೋದಿತ್ತಲ್ಲ, ವಾಮಿಟಿಂಗ್ ಮಾಡ್ಕೋದು ಇತ್ತಲ್ಲ, ಅದು ಇಂಟ್ರೆಸ್ಟಿಂಗ್ ನೋಡ್ಲಿಕ್ಕೆ ನಮಗೆ ಮಜಾನೂ ಬಂದಿತ್ತು. ಅದು ಎಲ್ಲೋ ನಮಗೆ ಮಿಸ್ಸಿಂಗ್ ನಮ್ಮ ಅನಿಸ್ಲತ್ತದ. ಯಾಕಂದ್ರೆ ವಿಲನ್ಸ್ಗಳೆಲ್ಲ ತಲೆಯೆಲ್ಲ ತಿಲ್ಲತ್ತನ, ಯಾಕಂದ್ರೆ ವಿಲನ್ ಕ್ಯಾರೆಕ್ಟರ್ ಅದ ತಲೆ ತಿಲ್ಲಕ್ಕೆ. ಸೊ ಅದು ಸೆಕೆಂಡ್ ಪಾರ್ಟ್ ಒಳಗೆ ಬೈಕ್ ಸೀನ್ ಇತ್ತು ನೋಡ್ರಿ, ಇಲ್ಲಿ ಕುದುರೆ ಸೀನ್ ಇಟ್ಟಾರ. ಇಂಟ್ರೆಸ್ಟಿಂಗ್ ಪಾಯಿಂಟ್ ಒಂದೊಂದು ಪಾಯಿಂಟ್ ಚಲೋ ಆಗಿ ಪ್ರೆಸೆಂಟೇಷನ್ ಅಂತ ತೋರ್ಸ್ಯಾರ, ನೋಡ್ಲಿಕ್ಕೆ ಮಜಾನೂ ಬಂದಿತ್ತು. ಮೇ ಬಿ ಇಂಥರ ಟೇಲರ್ ಬಂತಂದ್ರು ನಮಗೆ ಹೇಳಕ್ಕೂ ಮಜಾ ಬರ್ತದೆ, ನೋಡ್ಲಿಕ್ಕೂ ಮಜಾ ಬರ್ತದೆ. ಹಂಗೆ ಡೀಟೇಲಾಗಿ ಪಾಯಿಂಟ್ ಅಂತ ಚಲೋ ಆಗಿ ತೋರಿಸ್ಯಾರ. ಇದೊಂದು ಪಾಯಿಂಟ್. ಒಂದೇ ಪಾಯಿಂಟ್ ಹೇಳೋದು, ನೀವು ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ನೋಡಿದ್ರೆ ಥರ್ಡ್ ಪಾರ್ಟ್ ಸ್ಟೋರಿ ನಿಮಗೆ ಅರ್ಥ ಆಗ್ತದೆ. ಯಾಕಂದ್ರೆ ಸ್ಟೋರಿ ಎಲ್ಲಸೇ ಕನೆಕ್ಟ್ ನನಗೆ ಅನ್ಸದ. ಇದು ಪೂರಾ ಟೇಲರ್ ಮೇ ಬಿ ಎಷ್ಟು ಸಾರಿ ನೋಡಿದ್ರು ಕಮ್ಮಿ ನನಗೆ ಅನ್ಸ್ಲತ್ತ ಟೇಲರ್. ಆ ಥರ ಪ್ರೆಸೆಂಟೇಷನ್ ಚಲೋ ಆಗಿ ತೋರಿಸ್ಯಾರ. ಡಿಸಪಾಯಿಂಟ್ ಏನಿಲ್ಲ. ಫಸ್ಟಾಗಿ ದ ಲಾಸ್ಟ್ ಡ್ಯಾನ್ಸ್ ಅಂತ ಇಟ್ಟಾರಲ್ಲ, ಇದು ಇಲ್ಲಿಗೆ ಎಡಿ ಕ್ಯಾರೆಕ್ಟರ್ ಏನದ ಇಲ್ಲಿಗೆ ಎಂಡ್ ಆಗ್ಬೋದು ಅಂತ ಅನ್ಸದ. ನೋಡಮ್ ಈ ಮೂವಿ ಇನ್ನೊಂದು ಟೇಲರ್ ಬಂದಮೇಲೆ ಗೊತ್ತಾಗ್ತದ. ಟೇಲರ್ನಲ್ಲಿ ಫೈನಲ್ ಟೇಲರ್ನಲ್ಲಿ ಇನ್ನೂ ಏನು ತೋರಿಸ್ತಾರ, ಇನ್ನೂ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ತೋರಿಸ್ತಾರಂತೂ ನಾನು ಹತ್ರ ವೇಟಿಂಗ್ ಇದ್ದೀನಿ. ಇದು ಮೂವಿ ನೋಡ್ಬೇಕಂದ್ರೆ ಮಜಾ ಬಂತು ಟೇಲರ್ ನೋಡೋ ಮಟ್ಟಿಗೆ. ಇದೆಲ್ಲ ಕೆಳಗಿಸಿ ನಿಮಗೆ ಅನ್ಸೋದು ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ವಿನಮ್ 3 ಟೇಲರ್ ನೋಡಿಗಿಸಿ ನಿಮಗೆ ಹೆಂಗೆ ಅನ್ಸದ. ಹಾಗೆ ಫಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ಗಿಂತ ಥರ್ಡ್ ಪಾರ್ಟ್ ಸ್ಟೋರಿ ಹೆಂಗಿರ್ಬೋದು, ಈ ಮೂವಿ ಸಲಕ್ಕೆ ಎಷ್ಟು ನೀವು ಕ್ರೇಜಿಲೆಸ್ ವೆಯ್ಟ್ ಮಾಡತ್ತೀರಿ ಅದನ್ನು ಕಾಮೆಂಟ್ ಮಾಡಿರಿ. ಹಾಗೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್ ಆ್ಯಂಡ್ ಬೈ ಬೈ.